ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ಸಂತೋಷದ ದಿನ ನನಗೆ. ಯಾಕೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬಾಬು ಜಗಜೀವನ್ ರಾಮ್ ರವರ ಭವನದ ಗುದ್ದಲಿ ಪೂಜೆಯನ್ನು ಮಾಡಿದಂಥವನು, ನಾನು ಜೊತೆಯಲ್ಲಿದ್ದಂಥವನು, ಅಂದಿನ ಶಾಸಕನಾಗಿ. ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಈ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿರೋದು ಭಾಳ ಸಂತೋಷ ಅಂತ ಅದಕ್ಕೆ ನಾನು ಹೇಳಿದೆ. ಬಹುಶಃ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಭವ್ಯ ಕಟ್ಟಡವನ್ನು ಕೊಟ್ಟಿದ್ದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಣ್ಣವ್ರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ. ನಾವು ಶಾಶ್ವತವಲ್ಲ, ನಮ್ಮ ಹೆಜ್ಜೆ ಗುರುತುಗಳು ಶಾಶ್ವತವಾಗಿರಬೇಕು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೊಡುಗೆ ಶಾಶ್ವತವಾಗಿರ್ತಕ್ಕಂಥ ಹೆಜ್ಜೆ ಗುರುತಾಗಿರುತ್ತೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಆತ್ಮೀಯರೇ, ಎಲ್ಲ ಸ್ನೇಹಿತರೆ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮೀರಾ ಕುಮಾರ್ ಅವರೇ, ಎಲ್ರಿಗೂ ಒಳ್ಳೆಯದಾಗಲಿ. ಬಹುಶಃ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಶೋಧನಾ ಕೇಂದ್ರ ಬಾಬು ಜಗಜೀವನ್ ರಾಮ್ ಅವ್ರದ್ದು, ಮತ್ತು ಅದೇ ರೀತಿ ಬೆಂಗಳೂರು ಕಟ್ಟದಂಥ ನಾಡಪ್ರಭು ಕೆಂಪೇಗೌಡರ ಅಧ್ಯಯನ ಕೇಂದ್ರ ನಮ್ಮ ಕ್ಷೇತ್ರದಲ್ಲೇ ಇದೆ. ಎರಡೂ ನಮ್ಮಲ್ಲೇ ಇದೆ, ಎರಡೂ ಜೊತೆಯಲ್ಲೇ ಹೋಗ್ತಾ ಇದೆ. ಈಗಾಗಲೇ ಒಂದು ಕಾಮಗಾರಿ ಪೂರ್ಣ ಆಗಿದೆ, ಇನ್ನೊಂದು ಕಾಮಗಾರಿಯನ್ನು ಸಹ ಪೂರ್ಣ ಆಗಬೇಕಾಗಿರೋದಿದೆ. ಅಣ್ಣ, ತಮ್ಮ ಅಮೃತ ಹಸ್ತದಿಂದನೇ ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನು ಸಹ ಪೂರ್ಣಗೊಳಿಸಿ ಅದನ್ನು ಸಹ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅಣ್ಣ, ಬೆಂಗಳೂರು ನಗರ ಭಾಳಷ್ಟು ವೇಗವಾಗಿ ಬೆಳೀರ್ತಕ್ಕಂಥ ಒಂದು ನಗರ. ಬೆಂಗಳೂರು ನಗರಕ್ಕೆ 1935ನೇ ಇಸ್ವಿಯಲ್ಲಿ ಕಟ್ಟಂಥ ಒಂದು ಟೌನ್ ಹಾಲ್ ಇವತ್ತಿಗೂ ಸಹ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಬಹುಶಃ 1800 ಆಸನಗಳಿರ್ತಕ್ಕಂಥ ಒಂದು ಕಟ್ಟಡ ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾದರೂ ಇದೆ, ಅದು ಬಹುಶಃ ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಬಹುಶಃ ಇಷ್ಟು ದೊಡ್ಡ ಒಂದು ಆಸನಗಳಿಗಿರ್ತಕ್ಕಂಥ ಒಂದು ಭವನ ಎಲ್ಲೂ ಇಲ್ಲ. ಭಾಳ ಸಂತೋಷ. ಬೆಂಗಳೂರು ನಗರಕ್ಕೆ ನಾವೇನಾದ್ರು ಕೊಡಬೇಕು ಅಂತ ಸದಾ ನಾನು ಮಾತನಾಡ್ತಾ ಇರ್ತೇನೆ, ಹೇಳ್ತೇನೆ. ಅಣ್ಣ, ಬೆಂಗಳೂರು ನಗರಕ್ಕೆ ದಯವಿಟ್ಟು ಒಂದು ಪ್ರತ್ಯೇಕವಾಗಿ ಒಂದು ಬಡ್ಜೆಟ್ ಮಾಡಿ ಅಭಿವೃದ್ಧಿಗೆ ತಾವು ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಇವತ್ತು ಈ ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಅದು ನನ್ನ ಕರ್ತವ್ಯ. ಇವತ್ತು ಉದಾಹರಣೆಗೆ ಬೆಂಗಳೂರು ನಗರಕ್ಕೆ ತುಮಕೂರು ರಸ್ತೆ ಒಂದು ಗುರುಗುಂಟೆಪಾಳ್ಯ ಜಂಕ್ಷನ್ ಏನಿದೆ ಅದನ್ನು ದಯವಿಟ್ಟು ಮಾಡಿಕೊಡಿ. ತಮ್ಮ ಹೆಸರು ಶಾಶ್ವತವಾಗಿರುತ್ತೆ. ಮುಖ್ಯಮಂತ್ರಿಗಳ ಹೆಸರುಗಳು ಚರಿತ್ರೆಯಲ್ಲಿ ಕೆಲವು ಮಾತ್ರ ಉಳ್ಕೊಳ್ಳುತ್ತೆ. ಈ ರಾಜ್ಯನ ಭಾಳಷ್ಟು ಮುಖ್ಯಮಂತ್ರಿಗಳು ಆಳಿದ್ದಾರೆ, ಆದರೆ ಹೆಜ್ಜೆ ಗುರುತನ್ನ ಬಿಟ್ಟೋಗಿರೋದು ಕೆಲವರು ಮಾತ್ರ. ಉದಾಹರಣೆಗೆ ಇವತ್ತು ನಾವು ಯಾರನ್ನೇ ಕೇಳಿದ್ರು ವಿಧಾನಸೌಧ ಕಟ್ಟಿದ್ದು ಯಾರು ಅಂದರೆ ಹನುಮಂತಯ್ಯ ಅಂತಾರೆ. ITBT ತಂದಂಥವ್ರು ಯಾರು ಅಂತಂದರೆ SM ಕೃಷ್ಣ ಅಂತಾರೆ. ಅದೇ ರೀತಿ ಇವತ್ತು ಒಂದು ಹೆಜ್ಜೆ ಗುರುತುಗಳನ್ನ ಬಿಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ, ನಾವು ರಾಜಕಾರಣಿಗಳಾಗಿ. ಬೆಂಗಳೂರು ನಗರಕ್ಕೆ ಏನಾದರೂ ಕೊಡಿ. ಟ್ರಾಫಿಕ್ಕು ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. ಇವತ್ತು ಈ ಭವ್ಯ ಕಟ್ಟಡವನ್ನು ನಾವು ಕೊಟ್ಟು ಎಷ್ಟು ಆನಂದ ಪಡ್ತಾ ಇದ್ದೀವಿ, ಅದೇ ರೀತಿ ಬೆಂಗಳೂರು ಎಲ್ಲ ಭಾಗದಲ್ಲೂ ನಾವು ಸೇವೆ ಮಾಡಿದ್ರೆ ಜನರಿಗೆ ನಾವು ಒಂದು ಒಳ್ಳೇದು ಮಾಡ್ದಂಗಾಗತ್ತೆ. ನಾನು ನನ್ನ ಕ್ಷೇತ್ರಕ್ಕೆ ಅಂತಲ್ಲ, ನಾವೇನಾದರೂ ಒಂದು ಮಾಡಬೇಕು ಅಂತ ಆ ಒಂದು ಮಾತಿನಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಮುನಿಯಪ್ಪನವ್ರು ಮಾತಾಡ್ತಾ ಒಂದು ಮಾತು ಹೇಳೋದು, BJP JDSನವ್ರು ಒಂದಾಗಿ 136 ಸೀಟ್ ಕೊಟ್ಟಿದ್ದಾರೆ, ನಮಗೆ ತೊಂದರೆ ಮಾಡ್ತಾರೆ,
ನಾವೆಲ್ಲ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ. ಮುನಿಯಪ್ಪನವರೇ, ನಿಮಗೆ ಗೊತ್ತಿರಲಿ, ನಾವು ತೊಂದರೆ ಮಾಡ್ತಾ ಇಲ್ಲ, ನಾವು ತೊಂದರೆ ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಇದ್ದೀವಿ. ಒಂದು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅಷ್ಟೇ ಮಾಡ್ತಾ ಇದ್ದೀವಿ. ಅದು ನಮ್ಮ ಕರ್ತವ್ಯ. ಅದು ಸದನದ ಒಳಗಿರ್ಬೋದು, ಹೊರಗಿರ್ಬೋದು, ಅದು ನಮ್ಮ ಡ್ಯೂಟಿ. ಆವತ್ತು ನಿಮ್ಮ ಜೊತೆಯಲ್ಲಿದ್ದಾಗಲೂ ಅದನ್ನೇ ಮಾಡಿದ್ವಿ, ಇವತ್ತು ನಾವು ಅದನ್ನೇ ಮುಂದುವರಿಸ್ತಾ ಇದ್ದೀವಿ. ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಯಾವತ್ತೂ ಏನೂ ಮಾತಾಡ್ತಾ ಇಲ್ಲ. ನಾವೆಲ್ಲರೂ ಮಾತಾಡಿದ್ದೀವ? ಮಾತಾಡ್ತಾ ಇಲ್ಲ. ನಮ್ಮದು ಏನಿದೆಯೋ ನಮ್ಮ ಹೋರಾಟ ಬೇರೆ, ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. BJP JDS ಒಂದಾಗಿದೆ ನಿಜ. ಅದನ್ನು ಯಾತಕ್ಕೆ ಈ ವೇದಿಕೆಯಲ್ಲಿ ನೀವು ಚರ್ಚೆಗೆ ತಂದರೂ ಅದು ನನಗೆ ಗೊತ್ತಿಲ್ಲ. ಈ ವೇದಿಕೆಯಲ್ಲಿ ಅದು ತರಬಾರ್ದಾಗಿತ್ತು, ತಂದುಬಿಟ್ಟಿದ್ದೀರಿ, ತಂದಿದ್ದೀರಿ. ನಿಮ್ಮ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಾಗಲಿ, ಆ ಕುರ್ಚಿದೊಂದು ಕಾಲಿಟ್ಕೊಂಡು ಅಲ್ಲಾಡ್ಸೋದಾಗಲಿ ನಾವು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ. ಹೇಳ್ತೀನಿ ಇರಪ್ಪ, ಕೂತ್ಕೊಳ್ರಿ. ನಾವು ಮಾಡ್ತಾ ಇಲ್ಲ, ಕೇಳ್ರಿ, ನಾವು ಮಾಡ್ತಾ ಇಲ್ಲ. ನಿಮ್ಮಗಳ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಇರ್ರಿ ಒಂದು ನಿಮಿಷ. ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ನೀವು ಏನು ಮಾತನಾಡ್ತೀರಿ ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಪೂರ್ತಿ ಕೇಳಿಸ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಪೂರ್ತಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಬೇಕು ಅನ್ನಂಗಿದ್ರೆ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಮಾತನಾಡೋಂಥ ಮಾತಲ್ಲಿ ನಿಮ್ಗೆ ಏನಾದ್ರು ನೋವಾಗಂತಂದಿದ್ರೆ ನೀವು ನನ್ನ ಗಮನಕ್ಕೆ ತನ್ರಿ. ಇಲ್ಲಿ ನಾನು ಬೇರೆ ಮಾತಾಡ್ತಾ ಇಲ್ಲ. ಭಾಳ ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ. 5 ವರ್ಷ ಸರ್ಕಾರ ಜನಾದೇಶ ನಿಮಗೆ ಕೊಟ್ಟಿದೆ, ನೀವಿರಿ, ನಮಗೆ ಅದರದ್ದು ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ಇವತ್ತು ಈ ವೇದಿಕೆಯಲ್ಲಿ ಮುನಿಯಪ್ಪ ಅವರು ಹಿರಿಯರು, ಅವರು ರಾಜಕೀಯ BJP ಮತ್ತು JDS ಅಂದಿದ್ದಕ್ಕೆ ನಾನು ಮಾತನಾಡ್ತಾ ಇರಲಿಲ್ಲ, ನಾನು ಮಾತಾಡ್ತಾ ಇರಲಿಲ್ಲ. ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾವು ಮಾತಾಡಲ್ಲ. ನೀವು ಪೂರ್ತಿ ಅರ್ಥ ಮಾಡಿಕೊಂಡ್ರೆ ತಾಳ್ಮೆಯಿಂದ ನಿಮಗೆಲ್ಲ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಕಾರಣಕ್ಕೂ ನಾವು 5 ವರ್ಷ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತೀವಿ, ಅದರಲ್ಲಿ ಯಾವ ಅನುಮಾನನೂ ಬೇಡ. ನಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರನ ಗೊಂದಲಕ್ಕೆ ಈಡು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ನಿಮ್ಮಲ್ಲಿ ಏನಾಗುತ್ತೋ ಅದು ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಈಗ ನಿಮ್ಮೆಲ್ರಿಗೂ ಯಾರಿಗೂ ಇಲ್ಲಿ ಬೇಜಾರು ಮಾಡಬೇಕು ಅಂತ ಹೇಳಾಗಲಿ, ಇದು ರಾಜಕೀಯದ ವೇದಿಕೆಯಾಗಿ ಉಪಯೋಗಿಸ್ಕೊಳ್ಳೋಕೆ ನಾನು ಬಂದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು 5 ವರ್ಷ ಕೆಲಸ ಮಾಡಿರೋಂಥ ವ್ಯಕ್ತಿ, ಇದು ನಿಮಗೆಲ್ಲ ಗೊತ್ತಿರಲಿ. ಅವ್ರ ಬಗ್ಗೆ ನಿಮಗೆಷ್ಟು ಅಭಿಮಾನ ಇದೆಯೋ, ನಿಮಗೆಷ್ಟು ಗೌರವ ಇದೆಯೋ, ಅದಕ್ಕಿಂತ ಹೆಚ್ಚಿಗೆ ನನಗಿರೋನು, ಇದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣನ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ, ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾವತ್ತು ಇದೊಂದು ಜ್ಞಾಪಕ ಇಟ್ಕೊಳ್ಳಿ. 5 ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದಾಗ
ಅವರು ನಮಗೆ ಕೊಟ್ಟಂಥ ಪ್ರೋತ್ಸಾಹ ಬಹುಶಃ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸುವಂಥ ವ್ಯಕ್ತಿ ನಾನು. ಇದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಮುನಿರತ್ನ ಅವನು ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದವರು. ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ, ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ. ಅದು ನಮ್ಮ ಕರ್ತವ್ಯ, ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾನೇ ಅಂತಲ್ಲ ಹೇಳ್ತೀನಿ, ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಇದ್ದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಂಥ ಸಣ್ಣ ಕೆಲಸ ನಾನಂತೂ ಮಾಡಲ್ಲ. ಇದು ಗೊತ್ತಿರಲಿ. ಎಲ್ರಿಗೂ ಒಳ್ಳೇದಾಗಲಿ. ಅಣ್ಣ, ನಮ್ಮ ಕ್ಷೇತ್ರಕ್ಕೆ ದಯವಿಟ್ಟು ಅಣ್ಣ ಮದಪ್ಪಣ ಒಂದು ನಿಮಿಷ ಈ ಕಡೆ ಬಣ ಅಣ್ಣ. ಒಂದಷ್ಟು ಸ್ಕೂಲ್ಗಳೆಲ್ಲ ನಿಂತೋಗಿದೆ, ಬ್ರಿಡ್ಜ್ಗಳು ನಿಂತೋಗಿದೆ, ಫ್ಲೈಓವರ್ ನಿಂತೋಗಿದೆ, ಸ್ವಿಮ್ಮಿಂಗ್ ಪೂಲ್ಗಳು ನಿಂತಿದೆ, ಭಾಳಷ್ಟು ತೊಂದರೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದಿನ ತಾವು ಕರೆದು ಒಂದು ಸಭೆ ಮಾಡಿ ಇದಕ್ಕೆ ಚಾಲನೆ ಕೊಡೋದಕ್ಕೆ ತಾವು ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಣ್ಣ. ಬೆಂಗಳೂರು ನಗರಕ್ಕೆ ಅಭಿವೃದ್ಧಿಗೆ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.